ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಮುರುಡೇಶ್ವರದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಶಿವಲಿಂಗದ ಮೇಲೆ ಹೊದಿಸಿದ ಬಟ್ಟೆ ಬಿದ್ದ ಜಾಗವೇ ಮುರುಡೇಶ್ವರ ಆಗುತ್ತೆ. ಅರಬ್ಬಿ ಸಮುದ್ರದ ತೀರದಲ್ಲಿರುವ ದೇವಸ್ಥಾನ ಮುರುಡೇಶ್ವರ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಪವಿತ್ರ ಯಾತ್ರಾ ಸ್ಥಳ ಇದು. ಸದಾಕಾಲ ಶಿವನನ್ನ ಆರಾಧಿಸುವ ಪುಣ್ಯ ಕ್ಷೇತ್ರ ಇದು. ಅರಬ್ಬಿ ಸಮುದ್ರದ ತೀರದಲ್ಲಿರುವ ಈ ಅದ್ಭುತ ದೇವಾಲಯ ಕೇವಲ ಧಾರ್ಮಿಕ ಸ್ಥಳವಾಗಿ ಮಾತ್ರವಲ್ಲದೆ ಪ್ರವಾಸಿ ತಾಣವೂ ಕೂಡ ಹೌದು. ಭಾರತದ ಭೂಪಟದಲ್ಲಿ ನೋಡುವ ಅರಬ್ಬಿ ಸಮುದ್ರದ ಅಲೆಗಳು ಮುರುಡೇಶ್ವರಕ್ಕೆ ಹೋದ ಜನರನ್ನ ತನ್ನತ್ತ ಕೈಬೀಸಿ ಕರೆಯುತ್ತವೆ. ಒಂದು ಕಡೆ ಅರಬ್ಬಿ ಸಮುದ್ರದ ಅಲೆ, ಬಿಳಿ ಮರಳು, ಸುತ್ತ ನೋಡಿದ್ರೂ ಸುತ್ತುವರೆದಿರುವ ಸಮುದ್ರ, ಸಮುದ್ರದ ದಡದಲ್ಲಿ ಎತ್ತರದ ಶಿವನ ಪ್ರತಿಮೆ, ಬಹುದೊಡ್ಡ ಗೋಪುರ, ವರ್ಣನೆಗೂ ಮೀರಿದ ಪ್ರಕೃತಿ ಸೌಂದರ್ಯ ಅದು. ಪ್ರಕೃತಿ ಮಡಿಲಲ್ಲಿ ಶಿವಪ್ಪನ ನೋಡ್ತಾ ನೋಡ್ತಾ ಹಾಗೆ ತಮ್ಮನ್ನೇ ತಾವು ಮರೆತು ಹೋಗುವವರು ಅದೆಷ್ಟೋ ಮಂದಿ. ಇಡೀ ವಿಶ್ವದಲ್ಲೇ ಎರಡನೇ ಅತಿ ಎತ್ತರದ ಶಿವನ ವಿಗ್ರಹವಿದ್ರೆ ಅದು ನಮ್ಮ ಮುರುಡೇಶ್ವರದಲ್ಲೇ. 3-4 ಕಿಲೋಮೀಟರ್ನಿಂದ 4 ದಿಕ್ಕುಗಳಿಂದ ನೋಡಿದ್ರೂ ಜನರ ಕಣ್ಣಿಗೆ ಕಾಣುವ ಶಿವನ ವಿಗ್ರಹ 123 ಅಡಿ ಎತ್ತರವಿದೆ. ಇದನ್ನು ನಿರ್ಮಾಣ ಮಾಡಲು ಅಂದಿನ ಕಾಲದಲ್ಲಿ 2 ವರ್ಷಗಳು ಬೇಕಾಯ್ತಂತೆ. ಸೂರ್ಯನ ಕಿರಣಗಳು ಈ ವಿಗ್ರಹದ ಮೇಲೆ ಬಿದ್ದಾಗ ಈಗಲೂ ಕೂಡ ಬೆಳ್ಳಿಯಂತೆ ಹೊಳೆಯುತ್ತೆ ಈ ವಿಗ್ರಹ. ಕರ್ನಾಟಕದ ಮುರುಡೇಶ್ವರದಲ್ಲಿರುವ ಈ ಶಿವನ ವಿಗ್ರಹ ವಿಶ್ವದಲ್ಲೇ ಎತ್ತರದ 2ನೆಯ ವಿಗ್ರಹವಾದರೆ, ನೇಪಾಳದಲ್ಲಿರುವ ಕೈಲಾಸನಾಥ ಮಹಾದೇವ ಮೂರ್ತಿ ಜಗತ್ತಿನ ಅತಿ ಎತ್ತರದ ಮೊದಲ ಮೂರ್ತಿ. ಈ ಪ್ರತಿಮೆಯು 143 ಅಡಿ ಎತ್ತರವಿದೆ. ಮುರುಡೇಶ್ವರ ದೇವಾಲಯದ 20 ಅಂತಸ್ತಿನ ರಾಜಗೋಪುರ 249 ಅಡಿ ಎತ್ತರವಿದ್ದು, ಇದು ಏಷ್ಯಾದಲ್ಲೇ ಅತಿ ಎತ್ತರದ ಗೋಪುರಗಳಲ್ಲಿ ಒಂದು. ಈ ಗೋಪುರದಲ್ಲಿ ಲಿಫ್ಟ್ ಕೂಡ ಇದೆ. ಲಿಫ್ಟ್ ಹತ್ತಿ ಮೇಲೆ ಹೋಗಿ ಮೇಲಿನಿಂದ ಸಮುದ್ರ ಮತ್ತು ಶಿವನ ಪ್ರತಿಮೆಯ ಅದ್ಭುತ ನೋಟವನ್ನು ಕಣ್ತುಂಬಿಕೊಳ್ಳಬಹುದು. ಕಂದುಕಗಿರಿ ಎಂಬ ಗುಡ್ಡದ ಮೇಲೆ ಈ ದೇವಾಲಯವಿದ್ದು, ಸಮುದ್ರದ ಅಲೆಗಳ ಸದ್ದು ಮನಸ್ಸಿಗೆ ಶಾಂತಿ ನೀಡುತ್ತೆ. ಮುರುಡೇಶ್ವರ ದೇವಾಲಯಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ. ಹಿಂದೂ ದೇವಾನುದೇವತೆಗಳು ಆತ್ಮಲಿಂಗವನ್ನು ಪೂಜಿಸುವ ಮೂಲಕ ಅಮರತ್ವ ಅಥವಾ ಅದೃಶ್ಯ ಶಕ್ತಿಯನ್ನು ಪಡಿತಾರೆ. ಈ ಶಕ್ತಿ ತನಗೂ ಬೇಕು ಅಂತ ಲಂಕೆಯ ರಾಜ ರಾವಣ ತಪಸ್ಸನ್ನು ಮಾಡಿ ಅಮರತ್ವಕ್ಕಾಗಿ ಶಿವನಿಂದ ಆತ್ಮಲಿಂಗವನ್ನು ಪಡೆದು ಲಂಕೆಗೆ ಹೋಗ್ತಿರ್ತಾನೆ. ಆದರೆ ಈ ಲಿಂಗವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದೆಂಬ ಷರತ್ತಿರುತ್ತೆ. ಆದರೆ ರಾವಣ ಅಮರನಾಗಬಾರದೆಂದು ದೇವತೆಗಳು ಒಂದೊಳ್ಳೆ ಸಂಚನ್ನು ಮಾಡ್ತಾರೆ. ದೇವತೆಗಳ ಕೋರಿಕೆಯ ಮೇರೆಗೆ ಗಣಪತಿಯು ಬ್ರಾಹ್ಮಣ ಬಾಲಕನ ವೇಷದಲ್ಲಿ ಬಂದು ರಾವಣ ಸಂಧ್ಯಾಕಾಲದ ವಿಧಿವಿಧಾನಗಳನ್ನು ಮುಗಿಸುವವರೆಗೆ ಆತ್ಮಲಿಂಗವನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಾರೆ. ಆದರೆ ರಾವಣನು ಸಂಧ್ಯಾಕಾಲದ ವಿಧಿವಿಧಾನ ಮುಗಿಯೋದು ಲೇಟ್ ಆಗೋದ್ರಿಂದ ಬ್ರಾಹ್ಮಣ ವೇಷದ ಬಾಲಕ ಗಣಪತಿ ಆ ಆತ್ಮಲಿಂಗವನ್ನು ನೆಲದ ಮೇಲೆ ಇಡ್ತಾರೆ. ಇದರಿಂದ ಕೋಪಗೊಂಡ ರಾವಣ ಆ ಲಿಂಗವನ್ನು ಕಿತ್ತು ತೆಗೆಯಲು ಎಷ್ಟೇ ಟ್ರೈ ಮಾಡಿದ್ರೂ ಸಾಧ್ಯವಾಗಲಿಲ್ಲ. ಈ ವೇಳೆ ಲಿಂಗದ ಬಿಡಿ ಭಾಗಗಳು ಬೇರೆ ಬೇರೆ ಜಾಗದಲ್ಲಿ ಬೀಳುತ್ತವೆ. ಆ ಲಿಂಗದ ಮೇಲೆ ಮುಚ್ಚಿದ್ದ ಬಟ್ಟೆ ಒಂದು ಜಾಗದಲ್ಲಿ ಬಂದು ಬೀಳುತ್ತೆ. ಅದೇ ಮುರುಡೇಶ್ವರ. ಗಣಪತಿ ಶಿವಲಿಂಗವನ್ನು ನೆಲದ ಮೇಲೆ ಇಟ್ಟ ಜಾಗವೇ ಗೋಕರ್ಣ. ಮುರುಡೇಶ್ವರ ಸುತ್ತ ಅರಬ್ಬಿ ಸಮುದ್ರ ಇರೋದ್ರಿಂದ ಇಲ್ಲಿಗೆ ಬರುವವರು ಬೀಚನ್ನು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಜೊತೆಗೆ ವಾಟರ್ ಗೇಮ್ಸ್ ಅಂತ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳು ವಿಸಿಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್. ವಿಶ್ವದ 2ನೇ ಅತಿ ಎತ್ತರದ ಶಿವನ ಮೂರ್ತಿಯನ್ನು ನೀವಿನ್ನೂ ನೋಡಿಲ್ಲ ಅಂದರೆ ಮುರುಡೇಶ್ವರಕ್ಕೊಮ್ಮೆ ಭೇಟಿ ನೀಡಿ.